ವಿದ್ಯಾರ್ಥಿಗಳೇ, ಎಲ್ಲರಿಗೂ ನಮಸ್ಕಾರಗಳು. ಈ ದಿನ ನಾವು ನಾಟ್ ಫಾರ್ ಪ್ರಾಫಿಟ್ ಆರ್ಗನೈಜೇಷನ್ಗೆ ಸಂಬಂಧಿಸಿದಂತೆ ಪ್ರಾಬ್ಲಮ್ 4ರ ಬಗ್ಗೆ ಸೊಲ್ಯೂಷನ್ ತೆಗೆದುಕೊಳ್ಳೋಣ. ಪ್ರಾಬ್ಲಮ್ 4 ನೋಡಿ. ಫಾಲೋಯಿಂಗ್ ಆರ್ ದ ಬ್ಯಾಲೆನ್ಸ್ ಶೀಟ್ ಆ್ಯಂಡ್ ರಿಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ ಅಕೌಂಟ್, ದುರ್ಗಾ ಸ್ಪೋರ್ಟ್ಸ್ ಕ್ಲಬ್, ಕೊರಟಗೆರೆ. ಬ್ಯಾಲೆನ್ಸ್ ಶೀಟ್ ಆಸ್ ಆನ್ 1st January 2017. ವಿದ್ಯಾರ್ಥಿಗಳು, ಇದುವರೆಗೂ ನಮಗೆ ಬ್ಯಾಲೆನ್ಸ್ ಶೀಟನ್ನು 31st March ಅಂತ ಕೊಡ್ತಾ ಇದ್ರು. ಈಗ 1st January ಇಂದ ಕೊಟ್ಟಿದ್ದಾರೆ. 31st December ಕ್ಲೋಸಿಂಗ್ ಬ್ಯಾಲೆನ್ಸ್ ಇದೆ. ಲಯಬಿಲಿಟಿ ಸೈಡ್ ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ, ಕ್ಯಾಪಿಟಲ್ ಫಂಡ್. ಅಸೆಟ್ ಸೈಡ್ ಕ್ಯಾಶ್ ಬ್ಯಾಲೆನ್ಸ್, ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ಸ್, ಸ್ಪೋರ್ಟ್ಸ್ ಮಟೀರಿಯಲ್ಸ್, ಫರ್ನಿಚರ್. ರಿಸಿಪ್ಷನ್ ಪೇಮೆಂಟ್ಸ್ ಅಕೌಂಟ್ ಫಾರ್ ದ ಇಯರ್ ಎಂಡೆಡ್ 31st December 2017. ಡಿಸೆಂಬರ್ಗೆ ಇದು ಕ್ಲೋಸ್ ಆಗುತ್ತೆ. ರಿಸಿಪ್ಟ್ ಸೈಡ್ ಬ್ಯಾಲೆನ್ಸ್ ಬ್ರಾಡ್ ಡೌನ್, ಸಬ್ಸ್ಕ್ರಿಪ್ಷನ್, ಎಂಟ್ರೆನ್ಸ್ ಫೀಸ್, ಸೇಲ್ ಆಫ್ ಓಲ್ಡ್ ನ್ಯೂಸ್ ಪೇಪರ್ಸ್, ಸೇಲ್ ಆಫ್ ಓಲ್ಡ್ ಸ್ಪೋರ್ಟ್ಸ್ ಮಟೀರಿಯಲ್ಸ್, ರೆಂಟ್. ಪೇಮೆಂಟ್ ಸೈಡ್ ಸ್ಯಾಲರಿ, ಪರ್ಚೇಸ್ ಆಫ್ ಸ್ಪೋರ್ಟ್ಸ್ ಮಟೀರಿಯಲ್ಸ್, ಇನ್ವೆಸ್ಟ್ಮೆಂಟ್ಸ್, ಫಿಕ್ಸ್ಡ್ ಡೆಪಾಸಿಟ್ಸ್, ಪೋಸ್ಟೇಜ್, ಜನರಲ್ ಎಕ್ಸ್ಪೆನ್ಸಸ್, ಲೈಟಿಂಗ್ ಚಾರ್ಜಸ್, ಬ್ಯಾಲೆನ್ಸ್ ಕ್ಯಾರಿ ಡೌನ್. ಅಡ್ಜಸ್ಟ್ಮೆಂಟ್ ಎ. Subscriptions outstanding for the year 2017 is 3,000. B. Subscriptions received in advance for the year 2018 1,000. C. Depreciate sports materials by 5,000. D. Capitalize entrance fees. E. Outstanding lighting charges 300. Prepare income and expenditure account and balance sheet as on 31st December 2017. ವಿದ್ಯಾರ್ಥಿಗಳೇ, ಈಗ ನಾವು ರಿಸಿಪ್ಷನ್ ಪೇಮೆಂಟ್ಸ್ ಅಕೌಂಟ್ ರಿಸಿಪ್ಟ್ ಸೈಡಿಂದ ಎಂಟ್ರಿ ಮಾಡೋಣ. ಮೊದಲನೇದಾಗಿ ರಿಸಿಪ್ಟ್ ಸೈಡಲ್ಲಿ ನಮಗೆ 2 ರೀತಿಯಾಗಿರ್ತಕ್ಕಂಥ ಎಂಟ್ರಿಗಳಿರುತ್ತೆ. ರೆವೆನ್ಯೂ ರಿಸಿಪ್ಟ್ಸು ಮತ್ತು ಕ್ಯಾಪಿಟಲ್ ರಿಸಿಪ್ಟ್ಸು. ಇಲ್ಲಿರ್ತಕ್ಕಂಥ ರೆವೆನ್ಯೂ ರಿಸಿಪ್ಟ್ಸನ್ನು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟಲ್ಲಿ ಇನ್ಕಮ್ ಸೈಡ್ ಎಂಟ್ರಿ ಮಾಡಬೇಕಾಗುತ್ತೆ. ಕ್ಯಾಪಿಟಲ್ ರಿಸಿಪ್ಟ್ಸನ್ನು ಬ್ಯಾಲೆನ್ಸ್ ಶೀಟಲ್ಲಿ ಲಯಬಿಲಿಟಿ ಸೈಡ್ ಎಂಟ್ರಿ ಮಾಡಬೇಕಾಗುತ್ತೆ. ಮೊದಲನೇದಾಗಿ ಬ್ಯಾಲೆನ್ಸ್ ಬ್ರಾಡ್ ಡೌನ್ 7,300. ಇದು ಲಾಸ್ಟ್ ಇಯರ್ ಕ್ಯಾಶ್ ಬ್ಯಾಲೆನ್ಸು ಓಪನಿಂಗ್ ಬ್ಯಾಲೆನ್ಸ್ ಶೀಟಲ್ಲಿದೆ, ಹೀಗಾಗಿ ಎಂಟ್ರಿ ಮಾಡೋ ಅವಶ್ಯಕತೆ ಇಲ್ಲ. ಸಬ್ಸ್ಕ್ರಿಪ್ಷನ್ಸ್, ಇದು ರೆವೆನ್ಯೂ ರಿಸಿಪ್ಟು, ಇನ್ಕಮ್ ಸೈಡ್ ಎಂಟ್ರಿ ಮಾಡಿ. ಸಬ್ಸ್ಕ್ರಿಪ್ಷನ್ಸ್ 38,000 ಇನ್ನರ್ ಕಾಲಮಲ್ಲಿ ಎಂಟ್ರಿ ಮಾಡಿ. 38,000. ಲಾಸ್ಟ್ ಇಯರ್ ಬ್ಯಾಲೆನ್ಸ್ ಶೀಟಲ್ಲಿ ನೋಡಿ ವಿದ್ಯಾರ್ಥಿಗಳು, ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ 1,200. ಇದು ಓಪನಿಂಗ್ ಬ್ಯಾಲೆನ್ಸ್ ಶೀಟ್ ಅಂದ್ರೆ ಒಂದೇ, ಅಥವಾ ಲಾಸ್ಟ್ ಇಯರ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಶೀಟ್ ಅಂದ್ರೆ ಒಂದೇ. ಇಲ್ಲಿ ಇದು ಲಾಸ್ಟ್ ಇಯರ್ ಔಟ್ಸ್ಟ್ಯಾಂಡಿಂಗ್, ಹಾಗಾಗಿ ಇದನ್ನ ಲಾಸ್ಟ್ ಇಯರ್ ಔಟ್ಸ್ಟ್ಯಾಂಡಿಂಗನ್ನು ಯಾವಾಗಲೂ ವಿದ್ಯಾರ್ಥಿಗಳಿಗೆ ನೆನಪಿಟ್ಕೊಳ್ಳಿ, ನಾವು ಲೆಸ್ ಮಾಡಬೇಕಾಗುತ್ತೆ. ಕರೆಂಟ್ ಇಯರ್ ಔಟ್ಸ್ಟ್ಯಾಂಡಿಂಗನ್ನು ಆ್ಯಡ್ ಮಾಡಬೇಕಾಗುತ್ತೆ. ಲೆಸ್ ಲಾಸ್ಟ್ ಇಯರ್ outstanding 1,200. 38,000 ಅಲ್ಲಿ 1,200 ಲೆಸ್ ಮಾಡಿದರೆ 36,800. ಅಡ್ಜಸ್ಟ್ಮೆಂಟ್ ಅಲ್ಲಿ ನೋಡಿ ವಿದ್ಯಾರ್ಥಿಗಳೇ, ಫಸ್ಟ್ ಎ. ಸಬ್ಸ್ಕ್ರಿಪ್ಷನ್ ಔಟ್ಸ್ಟ್ಯಾಂಡಿಂಗ್ ಫಾರ್ ದ ಇಯರ್ 2017 ಈಸ್ 3,000. ಅಡ್ಜಸ್ಟ್ಮೆಂಟ್ ಅಲ್ಲಿ ಇದು ಕರೆಂಟ್ ಇಯರ್ ಸಬ್ಸ್ಕ್ರಿಪ್ಷನ್ ಔಟ್ಸ್ಟ್ಯಾಂಡಿಂಗು, ಹಾಗಾದರೆ ಕರೆಂಟ್ ಇಯರ್ ಔಟ್ಸ್ಟ್ಯಾಂಡಿಂಗನ್ನು ನಾವು ಆ್ಯಡ್ ಮಾಡಬೇಕು. ಆ್ಯಡ್ ಕರೆಂಟ್ ಇಯರ್ ಔಟ್ಸ್ಟ್ಯಾಂಡಿಂಗ್ 3,000. 36,800ಗೆ 3,000 ಆ್ಯಡ್ ಮಾಡಿದರೆ 39,800. ಇದು ಅಡ್ಜಸ್ಟ್ಮೆಂಟಲ್ಲಿ ಇರೋದ್ರಿಂದ 2 ಸಾರಿ ಎಂಟ್ರಿ ಮಾಡಬೇಕಾಗುತ್ತೆ. ಹಾಗಾದರೆ ಕರೆಂಟ್ ಇಯರ್ ಔಟ್ಸ್ಟ್ಯಾಂಡಿಂಗನ್ನು ನಾವು ಇನ್ಕಮ್ ಸೈಡ್ ಇರತಕ್ಕಂಥ ಕರೆಂಟ್ ಇಯರ್ ಔಟ್ಸ್ಟ್ಯಾಂಡಿಂಗನ್ನು ನಾವು ಅಸೆಟ್ ಸೈಡ್ ಎಂಟ್ರಿ ಮಾಡಬೇಕಾಗುತ್ತೆ. ಸಬ್ಸ್ಕ್ರಿಪ್ಷನ್ ಔಟ್ಸ್ಟ್ಯಾಂಡಿಂಗ್ ಅಡ್ಜಸ್ಟ್ಮೆಂಟಲ್ಲಿ ಇರತಕ್ಕಂಥದ್ದು 3,000. ಸಬ್ಸ್ಕ್ರಿಪ್ಷನ್ಗೆ ಸಂಬಂಧಪಟ್ಟಾಗೆ ಇನ್ನೊಂದು ಬಿ ಅಡ್ಜಸ್ಟ್ಮೆಂಟ್ ಇದೆ. ಸಬ್ಸ್ಕ್ರಿಪ್ಷನ್ ರಿಸೀವ್ಡ್ ಇನ್ ಅಡ್ವಾನ್ಸ್ ಫಾರ್ ದ ಇಯರ್ 2018. ವಿದ್ಯಾರ್ಥಿಗಳು, ಇದು 31st December 2017 ಕರೆಂಟ್ ಇಯರು. 2018ಗೆ ಸಂಬಂಧಪಟ್ಟಿರತಕ್ಕಂಥ 1,000 ರೂಪೀಸನ್ನು ಅಡ್ವಾನ್ಸ್ ರಿಸೀವ್ ಮಾಡಿದ್ದಾರೆ. ನೆನಪಿಟ್ಟುಕೊಳ್ಳಿ ವಿದ್ಯಾರ್ಥಿಗಳೇ, ನಾವು ಲಾಸ್ಟ್ ಇಯರ್ ಔಟ್ಸ್ಟ್ಯಾಂಡಿಂಗನ್ನು ಲೆಸ್ ಮಾಡ್ತೀವಿ ಸಬ್ಸ್ಕ್ರಿಪ್ಷನಲ್ಲಿ, ಮತ್ತು ಕರೆಂಟ್ ಇಯರ್ ಔಟ್ಸ್ಟ್ಯಾಂಡಿಂಗನ್ನು ಆ್ಯಡ್ ಮಾಡ್ತೀವಿ. ಅದೇ ರೀತಿ
ನೆಕ್ಸ್ಟ್ ಇಯರ್ ಅಡ್ವಾನ್ಸನ್ನು ನಾವು ರಿಸೀವ್ ಮಾಡಿದರೆ ಲೆಸ್ ಮಾಡಬೇಕು. ಈ ವರ್ಷದ್ದು ಲಾಸ್ಟ್ ಇಯರ್ ನಾವು ಅಡ್ವಾನ್ಸ್ ರಿಸೀವ್ ಮಾಡಿದರೆ ಅದನ್ನ ಆ್ಯಡ್ ಮಾಡಬೇಕಾಗುತ್ತೆ. ಹಾಗಾಗಿ ಇಲ್ಲಿ ನೆಕ್ಸ್ಟ್ ಇಯರ್ ಅಡ್ವಾನ್ಸ್ ರಿಸೀವ್ ಮಾಡೋದ್ರಿಂದ ಲೆಸ್ ಅಡ್ವಾನ್ಸ್ ರಿಸೀವ್ಡ್ ಫಾರ್ 2018 1000. ವಿದ್ಯಾರ್ಥಿಗಳೇ, ಟೋಟಲ್ 39,800 ಇದೆ. 1000 ನಾವು ಲೆಸ್ ಮಾಡಿದರೆ 38,800 ಆಗುತ್ತೆ. 38,800 ಮತ್ತು ಸಬ್ಸ್ಕ್ರಿಪ್ಷನ್ಗೆ ಸಂಬಂಧಪಟ್ಟಾಗೆ ಯಾವುದೇ ಎಂಟ್ರಿಗಳು ಅಡ್ಜಸ್ಟ್ಮೆಂಟ್ಗಳು ಇಲ್ಲ. ಹಾಗಾಗಿ ಔಟರ್ ಕಾಲಮಲ್ಲಿ ಇದನ್ನ ಎಂಟ್ರಿ ಮಾಡಿದ್ದೀನಿ. ಈಗ ಅಡ್ವಾನ್ಸ್ ರಿಸೀವ್ಡ್ ಫಾರ್ 2018 ಇಲ್ಲಿ ನೆಕ್ಸ್ಟ್ ಇಯರ್ ಅಡ್ವಾನ್ಸನ್ನು ರಿಸೀವ್ ಮಾಡಿದ್ದನ್ನು ನಾವು ಅಡ್ಜಸ್ಟ್ಮೆಂಟಲ್ಲಿರೋ ಇನ್ನೊಂದು ಸಾರಿ ಎಂಟ್ರಿ ಮಾಡಬೇಕಾಗುತ್ತೆ. ಹಾಗಾದರೆ ಲಯಬಿಲಿಟಿ ಸೈಡ್ ಬ್ಯಾಲೆನ್ಸ್ ಶೀಟಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಇಲ್ಲಿ ಒಂದು 6 ಅಥವಾ 7 ಲೈನ್ಗಳನ್ನು ಬಿಟ್ಟು ಸಬ್ಸ್ಕ್ರಿಪ್ಷನ್, ರಿಸೀವ್ಡ್ ಇನ್ ಅಡ್ವಾನ್ಸ್ ಫಾರ್ 2018 1000. ನೆಕ್ಸ್ಟ್ ಒಂದು ಎಂಟ್ರೆನ್ಸ್ ಫೀಸ್ 2000 ಕೊಟ್ಟಿದ್ದಾರೆ. ಅಡ್ಜಸ್ಟ್ಮೆಂಟ್ ಇದೆ, ಡಿ ಅಡ್ಜಸ್ಟ್ಮೆಂಟನ್ನು ನೋಡಿ ಕ್ಯಾಪಿಟಲೈಸ್ ಎಂಟ್ರೆನ್ಸ್ ಫೀಸ್. ಇದರ ಅರ್ಥ ಅಷ್ಟೇ, ಕ್ಯಾಪಿಟಲೈಸ್ ಮೀನ್ಸ್ ಆ್ಯಡ್ ಟು ಕ್ಯಾಪಿಟಲ್ ಫಂಡ್, ಕ್ಯಾಪಿಟಲ್ ಫಂಡ್ಗೆ ಆ್ಯಡ್ ಮಾಡಿ. ಎಂಟ್ರೆನ್ಸ್ ಫೀಸನ್ನು ಕ್ಯಾಪಿಟಲ್ ರಿಸಿಪ್ಟ್ ಅಂತ ಟ್ರೀಟ್ ಮಾಡಿ ಅಂತ ಹೇಳಿದ್ದಾರೆ. ಹಾಗಾದರೆ ಲಯಬಿಲಿಟಿ ಸೈಡಲ್ಲಿ ಮೊದಲನೇದಾಗಿ ಕ್ಯಾಪಿಟಲ್ ಫಂಡ್ ಅಂತ ಟೈಪ್ ಮಾಡ್ಕೊಳ್ಳಿ. ಕ್ಯಾಪಿಟಲ್ ಫಂಡ್ ಲಾಸ್ಟ್ ಇಯರ್ ಬ್ಯಾಲೆನ್ಸ್ ಶೀಟಲ್ಲಿ ವಿದ್ಯಾರ್ಥಿಗಳಿಗೆ ಕ್ಯಾಪಿಟಲ್ ಫಂಡ್ 32,500 ಇದೆ. ಓಪನಿಂಗ್ 32,500 ಇನ್ನರ್ ಕಾಲಮಲ್ಲಿ ಎಂಟ್ರಿ ಮಾಡಿ 32,500 ಆ್ಯಡ್ ಎಂಟ್ರೆನ್ಸ್ ಫೀಸ್ 2000. ಎಂಟ್ರೆನ್ಸ್ ಫೀಸ್ ಅನ್ನ ಪೂರ್ತಿಯಾಗಿ ನಾವು ಕ್ಯಾಪಿಟಲ್ ಫಂಡ್ಗೆ ಆ್ಯಡ್ ಮಾಡಿದ ಮೇಲೆ ಮತ್ತೆ ಇನ್ನೊಂದು ಸಾರಿ ನೀವು ಎಂಟ್ರಿ ಮಾಡೋದು ಬೇಡ. ಸೇಲ್ ಆಫ್ ಓಲ್ಡ್ ನ್ಯೂಸ್ ಪೇಪರ್ 200 ರೂಪೀಸ್ ಇದೆ. ಇದು ರೆವೆನ್ಯೂ ರಿಸಿಪ್ಟ್ಸ್. ಹಾಗಾಗಿ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟಲ್ಲಿ ಕ್ರೆಡಿಟ್ ಸೈಡ್ ಎಂಟ್ರಿ ಮಾಡಬೇಕಾಗುತ್ತೆ. ಸೇಲ್ ಆಫ್ ಓಲ್ಡ್ ನ್ಯೂಸ್ ಪೇಪರ್ಸ್ 200 ರೂಪೀಸ್. ನೆಕ್ಸ್ಟ್ ಒನ್ ಸೇಲ್ ಆಫ್ ಓಲ್ಡ್ ಸ್ಪೋರ್ಟ್ಸ್ ಮಟೀರಿಯಲ್ಸ್. ವಿದ್ಯಾರ್ಥಿಗಳೇ, ಸೇಲ್ ಆಫ್ ಸ್ಪೋರ್ಟ್ಸ್ ಮಟೀರಿಯಲ್ಸ್ ಇದ್ದರೆ ಇದು ಕ್ಯಾಪಿಟಲ್ ರಿಸಿಪ್ಟ್ಸ್ ಆಗುತ್ತೆ. ಬಟ್ ಸೇಲ್ ಆಫ್ ಓಲ್ಡ್ ಸ್ಪೋರ್ಟ್ಸ್ ಮಟೀರಿಯಲ್ಸ್ ಅಂತ ಕೊಟ್ಟರೆ ಇದನ್ನ ರೆವೆನ್ಯೂ ರಿಸಿಪ್ಟ್ ಅಂತ ಟ್ರೀಟ್ ಮಾಡಿ. ರೆವೆನ್ಯೂ ರಿಸಿಪ್ಟ್ ಅಂತ ಟ್ರೀಟ್ ಮಾಡಿದ್ಮೇಲೆ ಇದನ್ನ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟಲ್ಲಿ ನಾವು ಕ್ರೆಡಿಟ್ ಸೈಡ್ ಎಂಟ್ರಿ ಮಾಡಬೇಕಾಗುತ್ತೆ. ಸೇಲ್ ಆಫ್ ಓಲ್ಡ್ ಸ್ಪೋರ್ಟ್ಸ್ ಮಟೀರಿಯಲ್ಸ್ 1200. ನೆಕ್ಸ್ಟ್ ರೆಂಟ್ ಇದೆ. ಇದು ಸಹಿತ ರೆವೆನ್ಯೂ ರಿಸಿಪ್ಟ್ಸು. ಇದನ್ನು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟಲ್ಲಿ ಇನ್ಕಮ್ ಸೈಡ್ ಎಂಟ್ರಿ ಮಾಡಬೇಕಾಗುತ್ತೆ. ರೆಂಟ್ 7000. ವಿದ್ಯಾರ್ಥಿಗಳೇ, ರಿಸಿಪ್ಟ್ ಸೈಡ್ ಇರತಕ್ಕಂಥ ಎಲ್ಲ ಎಂಟ್ರಿಗಳನ್ನು ನಾವು ಮಾಡಿದ್ದೀವಿ. ಹಾಗಾದರೆ ಪೇಮೆಂಟ್ ಸೈಡ್ ನೋಡೋಣ. ಪೇಮೆಂಟ್ ಸೈಡ್ ಇರತಕ್ಕಂಥ ಐಟಮ್ಸ್ಗಳು ರೆವೆನ್ಯೂ ಎಕ್ಸ್ಪೆಂಡಿಚರ್ ಮತ್ತು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಇಲ್ಲಿ ಇರುತ್ತೆ. ರೆವೆನ್ಯೂ ಎಕ್ಸ್ಪೆಂಡಿಚರನ್ನು ನಾವು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟಲ್ಲಿ ಎಕ್ಸ್ಪೆಂಡಿಚರ್ ಎಂಟ್ರಿ ಮಾಡಬೇಕು ಮತ್ತು ಕ್ಯಾಪಿಟಲ್ ಎಕ್ಸ್ಪೆಂಡಿಚರನ್ನು ಬ್ಯಾಲೆನ್ಸ್ ಶೀಟಲ್ಲಿ ಅಸೆಟ್ ಸೈಡ್ ಎಂಟ್ರಿ ಮಾಡಬೇಕಾಗುತ್ತೆ. ಮೊದಲನೇದಾಗಿ ಸ್ಯಾಲ್ರಿ 10,000. ಸ್ಯಾಲ್ರಿ ಲಾಸ್ಟ್ ಇಯರ್ ಬ್ಯಾಲೆನ್ಸ್ ಶೀಟಲ್ಲಿ ಔಟ್ಸ್ಟ್ಯಾಂಡಿಂಗ್ ಸ್ಯಾಲ್ರಿ ಇದೆ. ಮತ್ತು ಎಕ್ಸ್ಪೆಂಡಿಚರಲ್ಲಿ ನಾವು ಇನ್ನರ್ ಕಾಲಮಲ್ಲಿ ಸ್ಯಾಲ್ರಿ ಅಂತ ಎಂಟ್ರಿ ಮಾಡೋಣ. ಸ್ಯಾಲ್ರಿ ಇನ್ನರ್ ಕಾಲಮಲ್ಲಿ 10,000. ಲಾಸ್ಟ್ ಇಯರ್ ಔಟ್ಸ್ಟ್ಯಾಂಡಿಂಗ್ ಇರೋದ್ರಿಂದ ಲೆಸ್ ಲಾಸ್ಟ್ ಇಯರ್ ಔಟ್ಸ್ಟ್ಯಾಂಡಿಂಗ್ 2,000.
10,000 ನಾವು 2,000 ಲೆಸ್ ಮಾಡಿದರೆ 8,000 ಆಗುತ್ತೆ. ಔಟರ್ ಕಾಲಮಲ್ಲಿ ತೋರಿಸಿ. ನೆಕ್ಸ್ಟ್ ಪರ್ಚೇಸ್ ಆಫ್ ಸ್ಪೋರ್ಟ್ಸ್ ಮಟೀರಿಯಲ್ಸ್. ಪರ್ಚೇಸ್ ಆಫ್ ಸ್ಪೋರ್ಟ್ಸ್ ಮಟೀರಿಯಲ್ಸ್ ಇದೆ. ಈ ವರ್ಷ 6,000 ಪರ್ಚೇಸ್ ಮಾಡಿದ್ದಾರೆ. ಸ್ಪೋರ್ಟ್ಸ್ ಮಟೀರಿಯಲ್ಸ್ ಅಸೆಟ್ಸ್ ಆಗುತ್ತೆ. ಸ್ಪೋರ್ಟ್ಸ್ ಮಟೀರಿಯಲ್ಸ್ ಓಪನಿಂಗ್ ಬ್ಯಾಲೆನ್ಸ್ ಶೀಟಲ್ಲಿ ನೋಡಿ, ಸ್ಪೋರ್ಟ್ಸ್ ಮಟೀರಿಯಲ್ಸ್ 16,000. ಕರೆಂಟ್ ಇಯರ್ಲಿ ಪರ್ಚೇಸ್ ಮಾಡತಕ್ಕಂಥದ್ದು 6,000 ಇದೆ. ಆ್ಯಡ್ ಅಡಿಷನ್ಸ್ ಅಂತ ಆದರೂ ಎಂಟ್ರಿ ಮಾಡಿ, ಅಥವಾ ವಿದ್ಯಾರ್ಥಿಗಳೇ ಪರ್ಚೇಸಸ್ ಆದರೂ ಎಂಟ್ರಿ ಮಾಡಬಹುದು. ಪರ್ಚೇಸ್ ಅಂತ ಆ್ಯಡ್ ಪರ್ಚೇಸ್ ಆದರೂ ಎಂಟ್ರಿ ಮಾಡಬಹುದು. 6,000. 16,000ಗೆ 6,000 ಆ್ಯಡ್ ಮಾಡಿದರೆ 22,000 ಆಗುತ್ತೆ. 22,000. ಈಗ ಅಡ್ಜಸ್ಟ್ಮೆಂಟಲ್ಲಿ ನೋಡಿ, ಡೆಪ್ರಿಷಿಯೇಟ್ ಸ್ಪೋರ್ಟ್ಸ್ ಮಟೀರಿಯಲ್ಸ್ ಬೈ 5,000. ಡೆಪ್ರಿಷಿಯೇಟ್ಸ್ ಸ್ಪೋರ್ಟ್ಸ್ ಮಟೀರಿಯಲ್ಸ್ ಬೈ 5,000. ಈಗ 5,000 ಮೊತ್ತವನ್ನೇ ಕೊಟ್ಟುಬಿಟ್ಟಿದ್ದಾನೆ, ಪರ್ಸೆಂಟೇಜ್ ಏನು ಕೊಟ್ಟಿಲ್ಲ. ಹಾಗಾದರೆ ವಿದ್ಯಾರ್ಥಿಗಳೇ ಇಲ್ಲಿ ಡೈರೆಕ್ಟ್ ಆಗಿ ಲೆಸ್ ಡೆಪ್ರಿಷಿಯೇಷನ್ 5,000. 22,000ಅಲ್ಲಿ 5,000 ಲೆಸ್ ಮಾಡಿದರೆ 17,000 ಔಟರ್ ಕಾಲಮಲ್ಲಿ ತೋರಿಸಿ. ಡೆಪ್ರಿಷಿಯೇಷನ್ ಅಡ್ಜಸ್ಟ್ಮೆಂಟಲ್ಲಿ ಇರೋದ್ರಿಂದ ಇದನ್ನ ಇನ್ನೊಂದು ಸಾರಿ ಎಂಟ್ರಿ ಮಾಡಬೇಕಾಗುತ್ತೆ. ಎಕ್ಸ್ಪೆಂಡಿಚರ್ ಸೈಡಲ್ಲಿ, ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟಲ್ಲಿ ಎಕ್ಸ್ಪೆಂಡಿಚರ್ ಸೈಡು ತೋರಿಸಿ. ಡೆಪ್ರಿಷಿಯೇಷನ್ ಆನ್ ಸ್ಪೋರ್ಟ್ಸ್ ಮಟೀರಿಯಲ್ಸ್ 5,000 ಡೆಪ್ರಿಷಿಯೇಷನ್ ಮೊತ್ತವನ್ನು ಮಾತ್ರ ಎಂಟ್ರಿ ಮಾಡಿ. ನೆಕ್ಸ್ಟ್ ಇನ್ವೆಸ್ಟ್ಮೆಂಟ್ಸ್. ಬ್ಯಾಲೆನ್ಸ್ ಶೀಟಲ್ಲಿ ಇನ್ವೆಸ್ಟ್ಮೆಂಟ್ಸ್ ಇಲ್ಲ. ಹಾಗಾದರೆ ಈ ವರ್ಷ ಇನ್ವೆಸ್ಟ್ಮೆಂಟ್ಸ್ ಪರ್ಚೇಸ್ ಮಾಡಿದರೆ ಅಸೆಟ್ಟು, ಇನ್ವೆಸ್ಟ್ಮೆಂಟು ಕ್ಯಾಪಿಟಲ್ ರಿಸಿಪ್ಟ್ ಇರೋದ್ರಿಂದ ಅಸೆಟ್ ಆಗಿದೆ ಸೈಡ್ ಎಂಟ್ರಿ ಮಾಡಬೇಕಾಗುತ್ತೆ. ಇನ್ವೆಸ್ಟ್ಮೆಂಟ್ಸ್ 20,000 ಔಟರ್ ಕಾಲಮಲ್ಲಿ ಡೈರೆಕ್ಟಾಗಿ ಎಂಟ್ರಿ ಮಾಡಿ. ಫಿಕ್ಸ್ಡ್ ಡೆಪಾಸಿಟ್ಸ್, ಈ ವರ್ಷ ಫಿಕ್ಸ್ಡ್ ಡೆಪಾಸಿಟ್ ಇಟ್ಟಿದ್ದಾರೆ 10,000. ಇದು ಸಹಿತ ಕ್ಯಾಪಿಟಲ್ ರಿಸಿಪ್ಟೇ, ಇದನ್ನು ಅಸೆಟ್ ಸೈಡ್ ಎಂಟ್ರಿ ಮಾಡಬೇಕಾಗುತ್ತೆ. ಫಿಕ್ಸ್ಡ್ ಡೆಪಾಸಿಟ್ಸ್ 10,000. ನೆಕ್ಸ್ಟ್ ಪೋಸ್ಟೇಜ್ ಎಕ್ಸ್ಪೆನ್ಸಸ್ಸು, ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟಲ್ಲಿ ಡೆಬಿಟ್ ಸೈಡ್ ಎಂಟ್ರಿ ಮಾಡಿ. ಪೋಸ್ಟೇಜ್ಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಅಡ್ಜಸ್ಟ್ಮೆಂಟು ಇಲ್ಲ. ಹಾಗಾದರೆ ವಿದ್ಯಾರ್ಥಿಗಳೇ ಡೈರೆಕ್ಟಾಗಿ 300 ರೂಪೀಸ್ ಔಟರ್ ಕಾಲಮಲ್ಲಿ ಎಂಟ್ರಿ ಮಾಡಿ. ನೆಕ್ಸ್ಟ್ ಜನರಲ್ ಎಕ್ಸ್ಪೆನ್ಸಸ್ 400. ಇದಕ್ಕೂ ಯಾವುದೇ ರೀತಿಯಾಗಿರ್ತಕ್ಕಂಥ ಅಡ್ಜಸ್ಟ್ಮೆಂಟ್ ಇಲ್ಲ, ಡೈರೆಕ್ಟಾಗಿ ಎಂಟ್ರಿ ಮಾಡಿ. ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟಲ್ಲಿ ಡೆಬಿಟ್ ಸೈಡ್ ಜನರಲ್ ಎಕ್ಸ್ಪೆನ್ಸಸ್ 400. ಲೈಟಿಂಗ್ ಚಾರ್ಜಸ್, ವಿದ್ಯಾರ್ಥಿಗಳೇ ಲೈಟಿಂಗ್ ಚಾರ್ಜಸ್ಗೆ 1,300 ಇದೆ. ಇದಕ್ಕೆ ಅಡ್ಜಸ್ಟ್ಮೆಂಟ್ ಇದೆ. ಈ ಔಟ್ಸ್ಟ್ಯಾಂಡಿಂಗ್ ಲೈಟಿಂಗ್ ಚಾರ್ಜಸ್ ಇದೆ. ಹಾಗಾದರೆ ಇನ್ನರ್ ಕಾಲಮಲ್ಲಿ ಎಂಟ್ರಿ ಮಾಡಿ. ಲೈಟಿಂಗ್ ಚಾರ್ಜ್ 1,300. ಆ್ಯಡ್ ಕರೆಂಟ್ ಇಯರ್ ಔಟ್ಸ್ಟ್ಯಾಂಡಿಂಗ್ ಇದು 300 ರೂಪೀಸ್. 1,300ಗೆ 300 ಆ್ಯಡ್ ಮಾಡಿದರೆ 1,600. ಅಡ್ಜಸ್ಟ್ಮೆಂಟಲ್ಲಿರೋದ್ರಿಂದ ಲೈಟಿಂಗ್ ಚಾರ್ಜಸ್ ಔಟ್ಸ್ಟ್ಯಾಂಡಿಂಗು ನಾವು ಲೈವ್ಲಿ ಸೈಡ್ ಎಂಟ್ರಿ ಮಾಡಬೇಕಾಗುತ್ತೆ. ಔಟ್ಸ್ಟ್ಯಾಂಡಿಂಗ್ ಲೈಟಿಂಗ್ ಚಾರ್ಜಸ್ ವಿದ್ಯಾರ್ಥಿಗಳೇ, ಇನ್ನೂ ಒಂದು ರೀತಿಯಲ್ಲಿ ನಾವು ಔಟ್ಸ್ಟ್ಯಾಂಡಿಂಗನ್ನು ಹೇಗೆ ಎಂಟ್ರಿ ಮಾಡಬೇಕು ಅನ್ನೋದನ್ನ ಈಸಿಯಾಗಿ ತಿಳ್ಕೊಬೋದು. ಎಕ್ಸ್ಪೆಂಡಿಚರ್ ಸೈಡ್ ಯಾವುದೇ ಔಟ್ಸ್ಟ್ಯಾಂಡಿಂಗ್ ಬಂದರೆ ಲೈಬ್ರರಿ ಸೈಡ್ ಎಂಟ್ರಿ ಮಾಡಿ. ಇನ್ಕಮ್ ಸೈಡ್ ಯಾವುದೇ ಕರೆಂಟ್ ಇಯರ್ ಔಟ್ಸ್ಟ್ಯಾಂಡಿಂಗ್ ಇದ್ದರೆ ಅಸೆಟ್ ಸೈಡ್ ಎಂಟ್ರಿ ಮಾಡಿ. ಬ್ಯಾಲೆನ್ಸ್ ಕ್ಯಾರಿ ಡೌನ್ 7,700. ಬ್ಯಾಲೆನ್ಸ್
ರಿಸಿಪ್ಟ್ ಸೈಡಲ್ಲಿ ಕ್ಲೋಸಿಂಗ್ ಬ್ಯಾಲೆನ್ಸ್ ಯಾವಾಗಲೂ ಕ್ಯಾಶ್ ಇನ್ ಹ್ಯಾಂಡ್ ಇರುತ್ತೆ, ಕ್ಯಾಶ್ ಬ್ಯಾಲೆನ್ಸ್ ಅಂತ ಕೊಟ್ಟಿದ್ದಾರೆ. ಕ್ಯಾಶ್ ಬ್ಯಾಲೆನ್ಸ್ ಅಸೆಟ್ ಸೈಡ್ ಎಂಟ್ರಿ ಮಾಡಿ. ಕ್ಯಾಶ್ ಬ್ಯಾಲೆನ್ಸ್ $7,700. ವಿದ್ಯಾರ್ಥಿಗಳೇ, ರಿಸಿಪ್ಟ್ ಸೈಡ್ ಪೇಮೆಂಟ್ಸ್ ಅಕೌಂಟಲ್ಲಿ ನಾವು ರಿಸಿಪ್ಟ್ ಸೈಡ್ ಮತ್ತು ಪೇಮೆಂಟ್ ಸೈಡ್ ಇರತಕ್ಕಂಥ ಎಲ್ಲ ಎಂಟ್ರಿಗಳನ್ನು ಮಾಡಿದ್ದೀವಿ. ಈಗ ಬ್ಯಾಲೆನ್ಸ್ ಶೀಟಲ್ಲಿ ನೋಡೋಣ. ಲಯಬಿಲಿಟಿ ಸೈಡ್ ಔಟ್ಸ್ಟ್ಯಾಂಡಿಂಗ್ ಸ್ಯಾಲ್ರಿ ಆಗಿದೆ, ಕ್ಯಾಪಿಟಲ್ ಫಂಡ್ ಎಂಟ್ರಿ ಮಾಡಿದ್ದೀವಿ. ಅಸೆಟ್ ಸೈಡ್ ಕ್ಯಾಶ್ ಬ್ಯಾಲೆನ್ಸ್ ಎಂಟ್ರಿ ಬರೋದಿಲ್ಲ. ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ ಎಂಟ್ರಿ ಮಾಡಿದ್ದೀವಿ. ಸ್ಪೋರ್ಟ್ಸ್ ಮಟೀರಿಯಲ್ಸ್ ಆಗಿದೆ. ಫರ್ನಿಚರ್ ಒಂದು ಎಂಟ್ರಿ ಮಾಡಿಲ್ಲ, ಹಾಗಾದರೆ 10,000 ಅಸೆಟ್ ಸೈಡಲ್ಲಿ ಎಂಟ್ರಿ ಮಾಡಿ. ಫರ್ನಿಚರ್ $10,000. ಯಾವುದೇ ರೀತಿಯಾಗಿರ್ತಕ್ಕಂಥ ಡೆಪ್ರಿಷಿಯೇಷನ್ ಇಲ್ಲ, ಡೈರೆಕ್ಟಾಗಿ ಎಂಟ್ರಿ ಮಾಡಿ. ಹಾಗಾದರೆ ಅಡ್ಜಸ್ಟ್ಮೆಂಟಲ್ಲಿರ್ತಕ್ಕಂಥ ಎಲ್ಲ ಅಡ್ಜಸ್ಟ್ಮೆಂಟ್ಗಳನ್ನು ಎಂಟ್ರಿ ಮಾಡಿದ್ದೀವಿ. ಈಗ ವಿದ್ಯಾರ್ಥಿಗಳೇ, ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟನ್ನು ಕ್ಲೋಸ್ ಮಾಡಬೇಕು. ಮೊದಲನೇದಾಗಿ ನಾವು ಡೆಬಿಟ್ ಸೈಡ್ ಟೋಟಲ್ ಎಷ್ಟಿದೆ ಮತ್ತು ಕ್ರೆಡಿಟ್ ಸೈಡ್ ಟೋಟಲ್ ಎಷ್ಟಿದೆ ನೋಡಬೇಕಾಗುತ್ತೆ. ಇಲ್ಲಿ ದೊಡ್ಡ ಮೊತ್ತವನ್ನು ನೋಡಿ ಡೈರೆಕ್ಟಾಗಿ. ಇಲ್ಲಿ ಡೆಬಿಟ್ ಸೈಡ್ ಯಾವುದೇ ದೊಡ್ಡ ಮೊತ್ತ ಇಲ್ಲ, ಕ್ರೆಡಿಟ್ ಸೈಡ್ 38,000 ದೊಡ್ಡ ಮೊತ್ತ ಇರೋದರಿಂದ ನಾವು ಜನರಲ್ ಆಗಿ ಕ್ರೆಡಿಟ್ ಸೈಡೇ ಜಾಸ್ತಿ ಇದೆ ಅಂತ ತಿಳ್ಕೊಬೋದು. ಹಾಗಾದರೆ ಕ್ರೆಡಿಟ್ ಸೈಡ್ ಎಷ್ಟಿದೆ ಅಂತಂದರೆ ಮೊತ್ತ 47,200. ಅದೇ ರೀತಿ ನಾವು ಡೆಬಿಟ್ ಸೈಡು ಟೋಟಲ್ ಬರೀಬೇಕು 47,200 ಅಂತ. ಹಾಗಾದರೆ ಇನ್ಕಮ್ ಸೈಡ್ ಜಾಸ್ತಿಯಾಗಿ ಎಕ್ಸ್ಪೆಂಡಿಚರ್ ಸೈಡ್ ಅಮೌಂಟ್ ಕಡಿಮೆ ಇದ್ದರೆ ಅದಕ್ಕೆ ನಾವು ಸರ್ಪ್ಲಸ್ ಅಂತ ಕರಿತೀವಿ. ಸರ್ಪ್ಲಸ್ 47,200 ಇದೆ ಮೈನಸ್ ಇಲ್ಲಿ ಡೆಬಿಟ್ ಸೈಡ್ ಇರ್ತಕ್ಕಂಥ ಟೋಟಲ್ ಮೊತ್ತ 15,300 ಇದೆ. ಹಾಗಾದರೆ 47,200 ಮೈನಸ್ 15,300 ಲೆಸ್ ಆದರೆ 31,900 ಆಗುತ್ತೆ. 31,900 ಇದು ಸರ್ಪ್ಲಸ್ ಆಗುತ್ತೆ. ಹಾಗಾಗಿ ಈ ಸರ್ಪ್ಲಸ್ಗೆ ನಾವು ಬ್ರಾಕೆಟಲ್ಲಿ ಎಕ್ಸೆಸ್ ಆಫ್ ಇನ್ಕಮ್ ಓವರ್ ಎಕ್ಸ್ಪೆಂಡಿಚರ್ ಅಂತ ಎಂಟ್ರಿ ಮಾಡಬೇಕು. ಈ ಸರ್ಪ್ಲಸ್ಸನ್ನು 31,900 ನಾವು ಕ್ಯಾಪಿಟಲ್ ಫಂಡ್ಗೆ ಬ್ಯಾಲೆನ್ಸ್ ಶೀಟಲ್ಲಿ ಲಯಬಿಲಿಟಿ ಸೈಡ್ ಎಂಟ್ರಿ ಮಾಡಬೇಕಾಗುತ್ತೆ. ಹಾಗಾದರೆ ಸರ್ಪ್ಲಸ್ 31,900. ವಿದ್ಯಾರ್ಥಿಗಳಿಗೆ ಕ್ಯಾಪಿಟಲ್ ಫಂಡು ಮತ್ತು ಎಂಟ್ರೆನ್ಸ್ ಫೀಸ್ ಸರ್ಪ್ಲಸ್ ಮೂರನ್ನು ಕೂಡಿಸಿ ಔಟರ್ ಕಾಲಮಲ್ಲಿ ಎಂಟ್ರಿ ಮಾಡಿ. ಟೋಟಲ್ ಮೂರು ಕೂಡಿಸಿದರೆ 66,400 ಆಗುತ್ತೆ. ಹಾಗಾದರೆ ಲಯಬಿಲಿಟಿ ಸೈಡ್ ಟೋಟಲ್ ಮಾಡಿ ಮತ್ತು ಅಸೆಟ್ ಸೈಡ್ ಟೋಟಲ್ ಮಾಡಿ ಎರಡು ಒಂದೇ ಮೊತ್ತ ಬರಬೇಕು, ಆವಾಗ ಟ್ಯಾಲಿ ಆಗುತ್ತೆ. ಇಲ್ಲಿ ಔಟ್ಸ್ಟ್ಯಾಂಡಿಂಗ್ ಲೈಟಿಂಗ್ ಚಾರ್ಜಸನ್ನು ಎಂಟ್ರಿ ಮಾಡಿಲ್ಲ, ಹಾಗಾಗಿ ಔಟ್ಸ್ಟ್ಯಾಂಡಿಂಗ್ ಲೈಟಿಂಗ್ ಚಾರ್ಜಸ್ 300 ಇದೆ, ಎಂಟ್ರಿ ಮಾಡಿ. ಟೋಟಲ್ಲು 67,700. ಅಸೆಟ್ ಸೈಡ್ ನೋಡಿ ಟೋಟಲ್ಲು ಇಲ್ಲಿ ಸಹಿತ 67,700 ಆಗುತ್ತೆ. ವಿದ್ಯಾರ್ಥಿಗಳೇ, ಇವೆರಡೂ ಟ್ಯಾಲಿ ಆಗಿದ್ದರೆ ನಮ್ಮ ಪ್ರಾಬ್ಲಮ್ ಬ್ಯಾಲೆನ್ಸ್ ಶೀಟ್ ಟೋಟಲ್ ಸರಿಯಾಗಿ ಎರಡು ಅಸೆಟ್ ಲಯಬಿಲಿಟಿ ಸೈಡು ಮತ್ತು ಅಸೆಟ್ ಸೈಡ್ ಟೋಟಲ್ ಸರಿ ಇದ್ದರೆ ನಮ್ಮ ಲೆಕ್ಕ ಸರಿ ಇದೆ ಅಂತ ಅರ್ಥ. ಇದರಲ್ಲಿ ನಿಮಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಮಸ್ಕಾರಗಳು.